ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯ್ ಜನಹಳ್ಳಿ. ರಾಜ್ಯ ಸರ್ಕಾರ ಸರ್ಕಾರಿ ನೌಕರರಿಗೆ ಒಂದು ಆದೇಶವನ್ನ ಮಾಡಿದೆ. ಅಂದ್ರೆ ಖಾದಿಯನ್ನ ಅಭಿವೃದ್ಧಿಪಡಿಸುವಂತ ಸಂಬಂಧಪಟ್ಟಂತೆ ಅದಕ್ಕೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಆದೇಶವನ್ನ ಮಾಡಿರುವಂತದ್ದು. ಪ್ರತಿ ತಿಂಗಳು ಮೊದಲನೇ ಶನಿವಾರ ಎಲ್ಲರೂ ಕೂಡ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಖಾದಿಯನ್ನ ಧರಿಸ್ಬೇಕು ಅಂತ. ಒಂದು ರೀತಿಯಲ್ಲಿ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅದರ ಜೊತೆಗೆ ಖಾದಿ ಉದ್ಯಮಕ್ಕೂ ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದು ಸರ್ಕಾರದ ಒಳ್ಳೆ ನಿರ್ಧಾರ. ಆದ್ರೆ ಪ್ರಶ್ನೆ ಅದಾದ ನಂತರ ಎಲ್ಲರೂ ಕೂಡ ಒಪ್ಕೊಂಡಿರೋದು, ಸರ್ಕಾರಿ ನೌಕರರು ಎಲ್ಲರೂ ಕೂಡ ಒಪ್ಕೊಂಡಿರೋದು. ಆದ್ರೆ ನಿಜವಾಗ ಕೂಡ ಇದು ಪಾಲನೆ ಆಗ್ತಾ ಇದೆಯಾ, ಅಥವಾ ಸರ್ಕಾರದ ಉದ್ದೇಶ ಏನಿದೆ ಅದು ಅದಕ್ಕೆ ವ್ಯತಿರಿಕ್ತವಾಗಿ ಇದು ಏನೋ ಸರ್ಕಾರಿ ನೌಕರರು ಈ ಖಾದಿ ಧರಿಸುವ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾಗಿದ್ದಾರಂತೆ. ಯಾಕೆಂತಂದ್ರೆ ನಕಲಿ ಖಾದಿಯನ್ನು ಧರಿಸ್ತಾ ಇರುವಂತದ್ದು ಅಥವಾ ನಿಜವಾದ ಖಾದಿ ಅಲ್ಲದೆ ಬೇರೆ ಹೊರಗಡೆ ಸಿಗುವಂತ ಬೇರೆ ಬೇರೆ ಖಾದಿಗಳನ್ನ ಬಟ್ಟೆಯನ್ನು ಧರಿಸುವ ಮೂಲಕ ಒಂದಷ್ಟು ದೂರುಗಳು ಅಥವಾ ಒಂದಷ್ಟು ಮಾಹಿತಿಗಳು ಕೂಡ ಬಂದಿರುವಂತದ್ದು. ಈ ಸಂಬಂಧಪಟ್ಟಂತೆ ನಮ್ ಜೊತೆ ಮಾತಾಡೋಕೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘದ ಕಾರ್ಯದರ್ಶಿಯಾದಂತ ಶಿವಾನಂದ ಮಠಪತಿ ಅವರು ನಮ್ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಸರ್ಕಾರ ಮಾಡಿರುವಂತ ಆದೇಶ ಪ್ರತಿ ತಿಂಗಳು ಮೊದಲನೇ ಶನಿವಾರ ಖಾದಿಯನ್ನ ಧರಿಸಬೇಕು ನೌಕರರು, ಸರ್ಕಾರಿ ನೌಕರರು ಅಂತ. ಈ ಆದೇಶದ ಬಗ್ಗೆ ತಮ್ಮ ಒಪಿನಿಯನ್ ಏನು ಸರ್? ತುಂಬಾ ಒಳ್ಳೆಯದು. ಇದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ದಾರೆ ಸರ್ಕಾರದವರು. ಅದು ಪ್ರತಿ ವಾರಕ್ಕೆ ಒಂದು ದಿವಸ ಅಂತ ನಮ್ಮ ಬೇಡಿಕೆ ಇತ್ತು. ತಿಂಗಳಲ್ಲಿ ಒಂದು ವಾರ ಒಂದು ದಿವಸ ಅಂತ ಮಾಡಿದ್ದಾರೆ. ಆದ್ರೂ ಪರವಾಗಿಲ್ಲ, ಖಾದಿ ಉತ್ತೇಜನ ಸಲುವಾಗಿ ಒಳ್ಳೆಯದಾಗತ್ತೆ. ನಮ್ದು ಖಾದಿ ಅಂದ್ರೆ ಏನು, ಕೈಲಿಂದ ನೂಲುವಂಥದ್ದು ಮತ್ತು ಕೈಲಿಂದ ನೇಯುವುದು. ಹ್ಯಾಂಡ್ಸ್ಪನ್ ಅಂಡ್ ಹ್ಯಾಂಡ್ ಓವನ್ ಕ್ಲಾತ್ ಇಸ್ ಕಾಲ್ಡ್ ಆಸ್ ಖಾದಿ. ಇದು ಖಾದಿ ನಮ್ದು ಹರಳೆಯಿಂದ ತಯಾರಾದದ್ದು ಬಟ್ಟೆ ಇರುತ್ತೆ. ಇದು ಈಕೋ ಫ್ರೆಂಡ್ಲಿನೂ ಇರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ಕೊಡುವಂಥದ್ದು, ಮತ್ತು ರೈತರ ಹತ್ತಿಯನ್ನು ಬೆಳೆಯಲು ಪ್ರೋತ್ಸಾಹ ಕೊಡುವಂತ ಒಂದು ಉದ್ದೇಶ, ಮತ್ತು ಹೆಚ್ಚಿನ ಜನರಿಗೆ ಗ್ರಾಮೀಣ ಮಹಿಳೆಯರಿಗೆ ಕೆಲಸ ಕೊಡುವಂತ ಉದ್ದೇಶದಿಂದ ಈ ಖಾದಿಯನ್ನು ಸ್ಥಾಪನೆ ಮಾಡಿತ್ತು ಮಹಾತ್ಮ ಗಾಂಧೀಜಿಯವರಿದ್ದಾಗಿಂದ. ಅಲ್ಲಿಂದನೂ ನಮ್ಮ ಖಾದಿ ಕ್ಷೇತ್ರದಲ್ಲಿ ಖಾದಿ ಸಂಘ ಸಂಸ್ಥೆಗಳು ಈ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿವೆ. ಕಾಲಕ್ಕೆ ಸರ್ಕಾರದಿಂದ ಮೊದಲು ರಿಬೇಟ್ ಬರ್ತಿತ್ತು, ನಂತರ ಅದು ಬಂದಾಯ್ತು, ಆಮೇಲೆ MDA ಅಂತ ಮಾಡಿದ್ರು. ಬರ್ತಾ ಸರ್ಕಾರದ ಯಾವುದೇ ಸಹಾಯ ಇಲ್ಲದಂತಾಗಿತ್ತು. ಆದ್ರೆ ಈಗ ಸರ್ಕಾರ ಒಂದು ಘೋಷಣೆ ಮಾಡಿದ್ದು ನಮಗೆ ತುಂಬಾ ಸಂತೋಷ ತಂದಿದೆ. ಇದು ಒಳ್ಳೆಯ ವಿಚಾರ. ಘೋಷಣೆ ಮಾಡಿ ಸರ್, ಶಿವಾನಂದ ಸರ್, ಘೋಷಣೆ ಮಾಡಿ ಬಹುತೇಕ ಒಂದು ತಿಂಗಳು ಆಗ್ತಾ ಬರ್ತಾ ಇರುವಂತದ್ದು. ಬಹುತೇಕವಾಗಿ ಎಲ್ಲ ಕಡೆ ರೆಸ್ಪಾನ್ಸ್ ಹೆಂಗಿದೆ ಸರ್ ನಿಮಗ್ ಬಂದ ಮಾಹಿತಿ ಪ್ರಕಾರ? ನಮಗ್ ಬಂದ ಮಾಹಿತಿ ಪ್ರಕಾರ ರೆಸ್ಪಾನ್ಸ್ ಚೆನ್ನಾಗಿದೆ. ಇಲ್ಲಿ ನಮ್ಮಲ್ಲಿನೂ ಬಂದು ಎಲ್ಲಾ ಕಡೆ ಖಾದಿ ಭಂಡಾರಗಳಲ್ಲಿ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆದ್ರೆ ನಕಲಿ ಖಾದಿ, ನೀವು ಹೇಳಿದಂತೆ ನಕಲಿ ಖಾದಿ ಭಂಡಾರಗಳು ಜಾಸ್ತಿ ಇದಾವೆ. ನೋಡ್ಲಿಕ್ಕೆ ಬಹಳ ಚೆನ್ನಾಗಿ ಕಾಣ್ತವೆ, ಖಾದಿ ಟೈಪ್ ಕಾಣಿಸ್ತವೆ. ಮಿಲ್ಲಿನ ಬಟ್ಟೆನ ಖಾದಿ ಟೈಪ್ ಮಾಡ್ತಾರೆ. ಅವರು ವರ್ಷ ಪೂರ್ತಿ 40% ಡಿಸ್ಕೌಂಟ್ ಕೊಡ್ತಾ ಇರ್ತಾರೆ. ನಮ್ಮ ಖಾದಿ KVIC ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗ, ಬಾಂಬೆ ಮತ್ತು ಕರ್ನಾಟಕ ರಾಜ್ಯ ಖಾದಿ ಮಂಡಳಿಯಿಂದ ಸರ್ಟಿಫೈಡ್ ಆದಂತ ಸಂಘ ಸಂಸ್ಥೆಗಳು ಮಾತ್ರ ನಮ್ಮ ಜುನೂನ್ ಖಾದಿಯನ್ನ ಮಾರಾಟ ಮಾಡ್ತಾ ಇರ್ತೀವಿ. ಅಲ್ಲಿಯೇ ತಗೊಳ್ಬೇಕು ಅಂತ ನಮ್ಮದು ಮನವಿ. ಈಗ ಅದಕ್ಕಿಂತ ಕಡಿಮೆ ನಮ್ಮದು ಏನಾಗುತ್ತೆ, ಕೈಲಿಂದ ನೂತು ಕೈಲಿಂದ ನೇಯುವಂತ ಬಟ್ಟೆಗೆ ಸ್ವಲ್ಪ ದರ ಜಾಸ್ತಿ ಆಗತ್ತೆ ರೇಟು. ಆದ್ರೆ ಹೊರಗಡೆ ಇವರು ಮೇಲಿಂದು ಸೇಮ್ ಖಾದಿ ಟೈಪ್ ಕಾಣುವಂತ ಬಟ್ಟೆ ಎಂತಂದ್ ಮಾಡ್ತಾರೆ, ಅದೊಂದ್ ಸ್ವಲ್ಪ ರೇಟ್ ಕಡಿಮೆ ಇರುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ಮಾರು ಹೋಗಬಾರದು ಸರ್ಕಾರಿ ನೌಕರರು. ಅದರಿಂದ ನಮ್ಮ ಖಾದಿಗೆ ಮಾಡಿದ ಅನುಕೂಲ ಮಾಡುವಂತ ಸರ್ಕಾರದ ಉದ್ದೇಶನೇ ಫೇಲ್ ಆಗುತ್ತೆ. ಆ ರೀತಿ ಆದ್ರೆ ಅದನ್ನೊಂದು ಸರಿಯಾಗಿ ಮೇಂಟೈನ್ ಮಾಡಬೇಕು. ಸರಿ, ಯಾವ್ದಾದ್ರು ನಿಮ್ ಮಾಹಿತಿ ಬಂದಿದೆ ಸರ್? ಕೆಲವರೆಲ್ಲ ಕೂಡ ಈ ಹೊರಗಡೆ ತೆಗೆದುಕೊಂಡು ಹೋದಾಗ ಅಥವಾ ಹೊರಗಡೆ ನೋಡಿದಾಗ ಡಿಸ್ಕೌಂಟ್ ಹಾಕಿರ್ತಾರೆ, ಅಥವಾ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಥವಾ ಬೇರೆ ರೀತಿ ಖಾದಿಗಳು ನೋಡ್ಬಿಟ್ಟು ಅದು ಕಲರ್ಫುಲ್ ಆಗಿದೆ ಅನ್ಬಿಟ್ಟು ಆ ಖಾದಿ ತೆಗೆದುಕೊಂಡು ಬರ್ತಾ ಇರುವಂತ ಉದಾಹರಣೆ ಇದೆ, ನಿಮ್ ಗಮನಕ್ಕೆ ಬಂದಿದೆ ಸರ್? ಗಮನಕ್ಕೆ ಬಂದಿದೆ, ಆದ್ರೆ ಅಧಿಕೃತವಾಗಿ ಗೊತ್ತಾಗ್ತಾ ಇಲ್ಲ. ಅವರು ಪರ್ಸನಲ್ ಆಗಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸರ್. ಆದ್ರೆ ಈಗ ಸರ್ಕಾರದಿಂದ ನಮ್ಮ ಕರ್ನಾಟಕ ರಾಜ್ಯ ಖಾದಿ ಮಂಡಳಿಯಿಂದ ನಾಳೆ 18ನೇ ತಾರೀಕಿನಿಂದ 18, 19, 20 3 ದಿವಸ ನಮ್ಮ ಖಾದಿ ಸಂಘ ಸಂಸ್ಥೆಗಳು, ಒಂದು 5-6 ಸಂಘ ಸಂಸ್ಥೆ, ರೇಷ್ಮೆ ಬಟ್ಟೆ ತಯಾರು ಮಾಡುವಂತ ಸಂಘ ಸಂಸ್ಥೆಗಳಿಗೆ ವಿಧಾನಸೌಧದ ಬ್ಲಾಂಕೆಟ್ ಹಾಲ್ ನಲ್ಲಿ ಜಾಗ ಕೊಟ್ಟು ಅಲ್ಲಿ ನಾವು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಾತ್ರ ಜುನೂನ್ ಖಾದಿ ಅವರು ಬರ್ತಾರೆ. ಅದಲ್ಲದೆ ಇನ್ನು ಮಾರ್ಚ್ ಏಪ್ರಿಲ್ ನಲ್ಲಿ ಇದೆ. ಅದು
ಏಪ್ರಿಲ್ ನಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 21-24 ದಿಂದ ಸರ್ಕಾರಿ ನೌಕರರ ಸಂಘದ ಒಂದು ಇದು ಸಂಘ ಉದ್ಘಾಟನೆ ಮಾಡಿದ ದಿನಾಂಕ ಇದೆ. ಅವತ್ತಿನಿಂದ ಅಧಿಕೃತವಾಗಿ ಪ್ರಾರಂಭ ಆಗುತ್ತೆ ಅದು. ಅಲ್ಲಿವರೆಗೂ ನಾವು ಜುನೂನ್ ಖಾದಿ ಅವರು ಬಟ್ಟೆ ಎಲ್ಲ ಸ್ಟಾಕ್ ಮಾಡ್ತಾ ಇದೀವಿ, ರೆಡಿಮೇಡ್ಗಳು ಮಾಡಿಸ್ತಾ ಇದೀವಿ. ಕರ್ನಾಟಕ ರಾಜ್ಯ ತುಂಬಾ ಎಲ್ಲಾ ಖಾದಿ ಸಂಘ ಸಂಸ್ಥೆಗಳು ಇದನ್ನೆಲ್ಲ ರೆಡಿ ಮಾಡಕ್ ತಯಾರಾಗಿವಿ. ಅದಲ್ದ ನಮ್ಮ ಎಲ್ಲಾ ಜಿಲ್ಲಾಧಿಕಾರಿಗಳು ತಮ್ಮ ಜಿಲ್ಲಾಧಿಕಾರಿ ಈಗಾಗಲೇ ಒಂದು ವಾರದಲ್ಲಿ ಒಂದು ಶನಿವಾರ ಬಟ್ಟೆ ತಂದು ಅಲ್ಲಿ ನಮ್ಮ ಅವರ ಪ್ರೊಮ್ಯಾಸಿಸ್ ದಲ್ಲಿ DC ಅವರ ಕಂಪೌಂಡ್ ನಲ್ಲಿ ಒಂದು ಜಾಗ ಕೊಟ್ಟು ಅಲ್ಲಿ ನಮ್ಮ ಖಾದಿಯನ್ನ ಮಾರಾಟ ಮಾಡುವಂತ ವ್ಯವಸ್ಥೆನೂ ಮಾಡ್ತಾ ಇದ್ದಾರೆ ಸರ್ಕಾರದಿಂದ. ಅದು ಒಂದು ಒಳ್ಳೆಯ ಯೋಜನೆ. ಇದೇ ರೀತಿ ಮುಂದೆನೂ ನಾವು ಅದನ್ನೆಲ್ಲ ಸಹಕಾರ ಮಾಡ್ಲಿಕ್ಕೆ, ಮಾರಾಟ ಮಾಡ್ಲಿಕ್ಕೆ ನಾವು ಎಲ್ಲಿ ಹೇಳ್ತಾರೋ ಅಲ್ಲೆಲ್ಲ ನಾವು ಬಂದು ಮಾಡ್ಲಿಕ್ಕೆ ತಯಾರಿದ್ದೀವಿ. ಆದಷ್ಟು ಎಲ್ಲಾ ಸರ್ಕಾರಿ ನೌಕರರು ಜುನೂನ್ ಖಾದಿ ಸರ್ಟಿಫೈಡ್ ಖಾದಿ ಭಂಡಾರಗಳಲ್ಲಿ ಮಾತ್ರ ಖರೀದಿ ಮಾಡಬೇಕಂತ ನನ್ನ ಮನವಿ. ಸರ್, ಈಗ ಜೆನ್ಯೂನ್ ಖಾದಿ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಈಗ ಹೊರಗಡೆ ಆಗ್ತಾ ಇರುವಂತದ್ದು ಈಗ 70%, 60% ಅಂತ ಡಿಸ್ಕೌಂಟ್ ಕೊಡ್ತಾ ಇರ್ತಾರಲ್ವಾ, ರಿಯಾಯಿತಿ, ಅದು ಜೆನ್ಯೂನ್ ಖಾದಿ ಅಲ್ವಾ? ಅದು ಅಲ್ಲ, ಅದು ಜೆನ್ಯೂನ್ ಖಾದಿ ಅಲ್ಲ. ನಮ್ಮ ಜೆನ್ಯೂನ್ ಖಾದಿ ಭಂಡಾರಗಳಲ್ಲಿ ಸರ್ಕಾರದಿಂದ ಘೋಷಣೆ ಆದ ರಿಯಾಯಿತಿಯನ್ನು ಅಕ್ಟೋಬರ್ 2 ಗಾಂಧಿ ಜಯಂತಿಯಿಂದ ಪ್ರಾರಂಭ ಆಗುತ್ತೆ. ಅಲ್ಲಿಂದ 108 ದಿವಸಗಳವರೆಗೂ ನಾವು ಕೊಡ್ತಾ ಇರ್ತೀವಿ ರಿಬೇಟ್ ಅನ್ನು. ಅದಾದ ನಂತರ ಜನವರಿ 10 ಅಥವಾ 12ನೇ ತಾರೀಕಿನಿಂದ ಪ್ರತಿ ವರ್ಷ ಇದು ಮತ್ತೆ 45 ದಿವಸ ನಾವು ಡಿಸ್ಕೌಂಟ್ ಅನ್ನು ಕೊಡ್ತಾ ಇರ್ತೀವಿ. ಅದರಲ್ಲಿ ಮಾತ್ರ ಅಲ್ಲಿ ನಾವು ಬೋರ್ಡಿನಲ್ಲಿ KVIC ಸರ್ಟಿಫೈಡ್ ಅಥವಾ KVIB ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಬೋರ್ಡ್, ಖಾದಿ ಅಂಡ್ ವಿಲೇಜ್ ಇಂಡಸ್ಟ್ರೀಸ್ ಕಮಿಷನ್ ಸರ್ಟಿಫಿಕೇಟ್ ನಂಬರ್ ಹಾಕಿರುತ್ತೆ ಬೋರ್ಡ್ ನಲ್ಲಿ. ಅದನ್ನ ಮಾತ್ರ ನೋಡಿ ಪರ್ಚೇಸ್ ಮಾಡ್ಬೇಕು. ಅವು ಮಾತ್ರ ಜುನೂನ್. ಉಳಿದವರೆಲ್ಲ ನ್ಯೂ ಖಾದಿ ಭಂಡಾರ್, ಜನತಾ ಖಾದಿ ಭಂಡಾರ್ ಈ ತರ ಏನೋ ಬೇರೆ ಹೆಸರಿಟ್ಟು ಗಾಂಧೀಜಿ ಫೋಟೋ ಹಾಕಿರ್ತಾರೆ. ಅದು ಖಾದಿ ಅಲ್ಲ. ಈಗ ಈ ನಕಲಿ ಖಾದಿ ಭಂಡಾರಗಳು ಓಪನ್ ಆಗಿರುವಂತದ್ದು ನಿಮ್ಗೊಂದಷ್ಟು ತ್ರಾಸು ಮತ್ತೆ ನಿಮ್ಗೊಂದಷ್ಟು ಸವಾಲಾಗಿದೆ ಅಲ್ವಾ ಸರ? ದೊಡ್ಡ ಸವಾಲು. ಅದರಿಂದ ಬಹಳ ತೊಂದರೆ ಇದೆ. ಈಗ ಇತ್ತಿತ್ತಲಾಗಿ ಜುನೂನ್ ಖಾದಿನ ಖರೀದಿ ಮಾಡುವಂತ ಜನನೇ ಕಡಿಮೆ ಆಗಿಬಿಟ್ಟಿದೆ ಸರ್. ಈಗ ಒಂದು ಮಾತು ಹೇಳ್ಬೇಕಂದ್ರೆ ಕಡಿಮೆ ರೇಟ್ ನಲ್ಲಿ ಸಿಗುತ್ತೆ, ಚೆನ್ನಾಗಿರೋದು ಸಿಗುತ್ತೆ ಅಂತ ಅದೇ ಖಾದಿ ಭಂಡಾರ, ಡುಪ್ಲಿಕೇಟ್ ಖಾದಿ ಭಂಡಾರಗಳಲ್ಲೇ ಖರೀದಿ ಮಾಡುವಂತ ಪ್ರವೃತ್ತಿ ಬಹಳ ಆಗಿದೆ. ಅದು ಸಾರ್ವಜನಿಕರಿಗೂ ಆರೋಗ್ಯಕ್ಕೂ ಒಳ್ಳೆಯದಲ್ಲ, ಆಮೇಲೆ ನಮ್ಮ ಪರಿಸರಕ್ಕೂ ಒಳ್ಳೆಯದಲ್ಲ. ಈಕೋ ಫ್ರೆಂಡ್ಲಿ ನಮ್ ಖಾದಿ ಭೂಮಿಯಲ್ಲಿ ಇದು ಕಳತ್ ಹೋಗುತ್ತೆ. ಅದ ಏನೋ ಹರದ ಮೇಲೆ ಯಾವ್ದಕ್ಕಾದ್ರೂ ನೆಲ ವರ್ಷಕ್ಕಾದ್ರೂ ನಮ್ ಬಟ್ಟೆ ಖಾದಿದು ಒಳ್ಳೇದಾಗ ಬರುತ್ತೆ. ಇದು ಟೆರ್ಕಾಟ್ ಇರುತ್ತೆ ಡುಪ್ಲಿಕೇಟ್ ಖಾದಿಯಲ್ಲಿ, ಅದು ಏನು ಕೆಲಸ ಮಾಡೋದಿಲ್ಲ. ಆದ್ರಿಂದ ನಮ್ಮ ಖಾದಿಯನ್ನೇ ಖರೀದಿ ಮಾಡ್ಬೇಕು. ಮತ್ತು ಗ್ರಾಮೀಣ ಮಹಿಳೆಯರಿಗೆ ವರ್ಷ ಪೂರ್ತಿ ಕೆಲಸ ಕೊಡ್ತಿರ್ತೀವಿ ನಾವು. ನಮ್ಮ ಸಂಸ್ಥೆ ಕರ್ನಾಟಕ ಖಾದಿ ಗ್ರಾಮೋದ್ಯೋಗದ್ದು ಬಾಗಲಕೋಟೆ ಜಿಲ್ಲೆ, ಇಲ್ಲಿ ಧಾರವಾಡ ಜಿಲ್ಲೆ ಮತ್ತು ಬೆಂಗಳೂರಲ್ಲಿ ನಮ್ಮ ಕೆಲಸ ನಡೆದಿದೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 21 ಹಳ್ಳಿಗಳಲ್ಲಿ ಪೂರ್ತಿ 90% ಮಹಿಳೆಯರೇ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ 2,000 ಜನ ಕೆಲಸ ಮಾಡ್ತಾರೆ. 2,000 ಕುಟುಂಬಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಇನ್ನೂ ಹೆಚ್ಚಿನ ಕೆಲಸ ಕೊಡ್ಲಿಕ್ಕೆ ಅನುಕೂಲ ಆಗತ್ತೆ. ಇದೊಂದು ಒಳ್ಳೆಯ ಉದ್ದೇಶ ಇದೆ. ಅದನ್ನ ಸರ್ಕಾರಿ ನೌಕರರು ಗಮನ ಹರಿಸಿ KVIC ಮತ್ತು KVIB ಖಾದಿ ಬೋರ್ಡ್ ನಿಂದ ಸರ್ಟಿಫೈಡ್ ಆದ ಖಾದಿ ಭಂಡಾರಗಳಲ್ಲೇ ಖರೀದಿ ಮಾಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ ಸರ್. ಸರ್, ಈಗ ಬಹುತೇಕ ಜನಕ್ಕೆ ಗೊತ್ತೇ ಇರಲಿಲ್ಲ ಅಲ್ವಾ ಇದು ನಕಲಿ ಯಾವ್ದು ಅನ್ನೋದು ಗೊತ್ತೇ ಇರೋದಿಲ್ಲ. ಈಗ ನೀವ್ ಹೇಳೋರು ಕೂಡ ನಮ್ಗೆ ಅದೇ ನಕಲಿ ಇರ್ಬೋದು ಅಂತ ಕೂಡ ನಾನು ಅದೇ ರೀತಿ ಅನ್ಕೊಂಡಿದ್ದೆ. ಈ ಹಿನ್ನೆಲೆಯಲ್ಲಿ ಬಹುತೇಕ ಇವಾಗ ಹೊರಗಡೆ ಖಾದಿ ಅಂತ ಹಾಕಿರ್ತಾರೆ, ಬಹುತೇಕ ಅದು ಖಾದಿ ಇರ್ಬೋದು ಅನ್ನೋದು ಕೂಡ ಜನ ಮರಳು ಹೋಗ್ತಾರೆ. ಹೌದು, ಅದು ನಿಜ ಇದೆ. ಯಾಕೆಂದ್ರೆ ಜನರಿಗೆ ನಾರ್ಮಲಿ ಗೊತ್ತಿರುವುದಿಲ್ಲ. ಖಾದಿ ಅಂತ ಹೆಸರಿದ್ರೆ ಸಾಕು ಹೋಗ್ಬಿಡ್ತಾರೆ. ಆದ್ರೆ ಅಲ್ಲಿ ಬೋರ್ಡಿನಲ್ಲಿ ಅವರು ಖಾದಿ ಸರ್ಟಿಫಿಕೇಟ್ ನಂಬರ್ ಹಾಕಿರ್ತಾರೆ. KVIC ಸರ್ಟಿಫೈಡ್ ಬೈ KVIC ಸರ್ಟಿಫಿಕೇಟ್ ನಂಬರ್, ಖಾದಿ ಬೋರ್ಡ್ ಸರ್ಟಿಫೈಡ್ ಅದ್ರ ನಂಬರ್ ಹಿಂಗ್ ಹಾಕಿರ್ತಾರೆ. ಅದನ್ನ ನೋಡಿ ನಾವು ಈಗೆಲ್ಲ ಜನ ಎಜುಕೇಟೆಡ್ ಇದ್ದಾರೆ, ಹೆಚ್ಚಾಗಿ ಅದನ್ನ ನೋಡಿ ಪರಿಶೀಲಿಸಿ ತಗೊಳ್ಬೇಕಂತ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ಈಗ ನೀವ್ ಹೇಳಿದ ಪ್ರಕಾರ ನೀವು ನಿಮ್ಮ ಅಂಗಡಿಯಲ್ಲಿ ಅಂದ್ರೆ ಸರ್ಟಿಫೈಡ್ ಆಗಿರುವಂತಹ ಖಾದಿ ಭಂಡಾರದಲ್ಲಿ ತೆಗೆದುಕೊಳ್ಳದೆ ಬೇರೆ ಕಡೆ ತೆಗೆದುಕೊಂಡ್ರೆ ಸರ್ಕಾರದ ಉದ್ದೇಶ ಏನಿದೆಯಲ್ಲ, ಅಂದ್ರೆ ಖಾದಿ ಉದ್ಯಮಕ್ಕೆ ಅಥವಾ ಖಾದಿಗೆ ಉತ್ತೇಜನ ಕೊಡುವಂತ ಒಂದು ಸರ್ಕಾರದ ಸದುದ್ದೇಶ ಏನಿದೆಯಲ್ವಾ, ಅದು ಈಡೇರ್ದಂಗೆ ಆಗೋದಿಲ್ಲಲ್ವಾ? ಬೇರೆ ಕಡೆ ನಕಲಿ ಖಾದಿ ತೆಗೆದುಕೊಂಡು ಬಟ್ಟೆ ತೆಗೆದುಕೊಂಡ್ರೆ ಸರ್ಕಾರಿ ನೌಕರರು
ಹೌದೌದೌದು, ಅದಾಗೋದಿಲ್ಲ. ಅದು ಈಗ ನಮ್ದು ಖಾದಿ ಅಂದ್ರೆ ಎಲ್ಲ ಬಡ ಜನರಿಗೆ ಉದ್ಯೋಗ ಕೊಡೋದು, ಮತ್ತೆ ಅದರಿಂದ ಬಂದಂತ ಮಾರಾಟ ಆಗಿ ಬಂದಂತ ದುಡ್ಡಿನಿಂದ ನಾವು ಮತ್ತೆ ಅವರಿಗೆ ಕೆಲಸ ಕೊಡುವಂತ ಕೆಲಸ ಮಾಡ್ತಿರ್ತೀವಿ. ಇದು ಯಾರೋ ಒಬ್ಬ ಮಾಲಕರಿಗೆ ಇದು ಲಾಭ ಆಗುವಂತದಲ್ಲ. ಇದು ಡೂಪ್ಲಿಕೇಟ್ ಖಾದಿ ಮತ್ತು ಬೇರೆ ಬಟ್ಟೆ ಅಂತು ಅಂದ್ರೆ ಬಂಡವಾಳಶಾಹಿಗಳು ಯಾರೋ ಒಬ್ರು ಮಾಲಕರಿಗೆ, ಮಿಲ್ ಮಾಲಕರಿಗೆ ಕೊಡುವಂತ ಇದು ಆಗುತ್ತೆ. ಮತ್ತು ಅವರು ಶ್ರೀಮಂತರಾಗೋದು, ಬಡವರಿಗೆ ಉದ್ಯೋಗ ಇಲ್ಲದಂತ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ನಾವು ಅದನ್ನ ಅಪೋಸ್ ಮಾಡ್ತಾ ಇರೋದು. ಸರ್ಕಾರ ಈಗ ಹೊಸದಾಗಿ ಈ ಒಂದು ಆದೇಶ ತಂದ ಹಿನ್ನೆಲೆ ಅಂದ್ರೆ ಪ್ರತಿ ಸರ್ಕಾರಿ ನೌಕರರು ಖಾದಿ ಬಟ್ಟೆ ಹಾಕ್ಬೇಕು ಅಂತ ಆದೇಶ ತಂದ ಹಿನ್ನೆಲೆಯಲ್ಲಿ ಆ ಖಾದಿ ಉದ್ಯಮಕ್ಕೆ ಒಂದಷ್ಟು ಉತ್ತೇಜನ ಜೊತೆಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ ಸರ್. ಬೇಡಿಕೆ ಆಗಿದೆ ಅನ್ಸುತ್ತಾ? ಬೇಡಿಕೆ ಇನ್ಮೇಲೆ ಬರ್ಬೋದು ಸರ್. ಈಗ ಸ್ವಲ್ಪ ಪ್ರಮಾಣದಲ್ಲಿ ಇದೆ. ಎಲ್ರು ಈಗ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಸರ್ಕಾರಿ ನೌಕರರು. ಇನ್ನೂ ಅದು ಏನಾಗುತ್ತೆ ಅಂದ್ರೆ ಖಾದಿ ಮಂಡಳಿ ವತಿಯಿಂದ, ನಮ್ಮ ಕರ್ನಾಟಕ ರಾಜ್ಯ ಖಾದಿ ಮಂಡಳಿ ವತಿಯಿಂದ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಸಂಸ್ಥೆಗಳಿದಾವೆ? ಸುಮಾರು 176 ಸಂಸ್ಥೆಗಳಿದ್ದಾವೆ. 176 ಸಂಸ್ಥೆಗಳಿಗೆ ಒಂದೊಂದು ಸಂಸ್ಥೆ ಆ 5-6 ಭಾಂಡಾರಗಳು ಅದಾವೆ, ಸೇಲ್ಸ್ ಔಟ್ಲೆಟ್ಗಳು. ಅದ್ರದ್ದೆಲ್ಲರದು ವಿಳಾಸ ಕೊಡ್ತಾರೆ. ಆಯಾ ಡಿಪಾರ್ಟ್ಮೆಂಟ್, ಎಲ್ಲಾ ಡಿಪಾರ್ಟ್ಮೆಂಟ್ಗೂ ಆ ವಿಳಾಸ ಕೊಡ್ತಾರೆ. ಅಲ್ಲಿ ಹೋಗಿ ಖರೀದಿ ಮಾಡೋದು ಒಳ್ಳೆಯದು. ಎಲ್ಲಾ ಕಡೆ ಎಲ್ಲಾದ್ರೂ ಮಾಡಬಹುದು. ಓಕೆ ಸರ್. ವರ್ಷಕ್ಕೆ ಎಷ್ಟು ಬಿಸ್ನೆಸ್ ಆಗುತ್ತೆ ಅಥವಾ ವರ್ಷಕ್ಕೆ ಎಷ್ಟು ಖಾದಿ ಈ ತರ ಬಟ್ಟೆ ಹೋಗುತ್ತೆ ಅಂತ ಮಾಹಿತಿ ಇದೆ ಸರ್? ಇಲ್ಲ ಸರ್, ರಾಜ್ಯ ಮಟ್ಟದಲ್ಲಿ ಪೂರ್ತಿ ನಮಗ್ ಮಾಹಿತಿ ಇಲ್ಲ. ಅದು ಖಾದಿ ಮಂಡಳಿಯಲ್ಲಿ ಸಿಗುತ್ತೆ ಸರ್. ಓಕೆ ಓಕೆ ಓಕೆ. ಸೊ ಈ ಮೂಲಕ ನೀವು ನೌಕರರಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಈಗ ಸರ್ಕಾರಿ ನೌಕರರಿಗೆ ಮಾಡಿದ ಆದೇಶ ಒಂದು ಒಳ್ಳೆಯ ಕೆಲಸ. ಇದು ಬಡವರಿಗೆ ಉದ್ಯೋಗ ಕೊಡುವಂತ ಕೆಲಸ. ನೀವು ಒಂದು 100 ರೂಪಾಯಿದ್ದು ಬಟ್ಟೆ ಖರೀದಿ ಮಾಡಿದರೆ ಅದರಲ್ಲಿ 60 ರೂಪಾಯಿ ಮಹಿಳೆಯರಿಗೆ ಕೆಲಸ ಮಾಡುವಂತವ್ರಿಗೆ ಹೋಗುತ್ತೆ. ಉಳಿದದ್ದು ರಾ ಮಟೀರಿಯಲ್, ಅದನ್ನೆಲ್ಲ ತಯಾರು ಮಾಡೋ ಮಜೂರಿ, ವೇಜಸ್ ಇದಕ್ಕೆಲ್ಲ ಹೋಗುತ್ತೆ. ನೋ ಪ್ರಾಫಿಟ್ ನೋ ಲಾಸ್ ನಲ್ಲಿ ಇರುತ್ತೆ. ಇದರಿಂದ ಯಾವುದೇ ಪ್ರಾಫಿಟ್ ಯಾರೇ ಒಬ್ಬರ ಕಿಸೆಗೆ ಹೋಗೋದಿಲ್ಲ, ಬಡ ಜನರಿಗೆ ಮುಟ್ಟುತ್ತೆ. ಆದ್ದರಿಂದ ದಯಮಾಡಿ ಎಲ್ಲರೂ ಜುನೂನ್ ಖಾದಿಯನ್ನೇ ಖರೀದಿ ಮಾಡಿ ಬಡವರಿಗೆ ಉದ್ಯೋಗ ಕೊಡೋದಕ್ಕೆ ಸಹಾಯ ಮಾಡಬೇಕಂತ ಸರ್ಕಾರಿ ಉದ್ಯೋಗಿಗಳನ್ನ ನಾ ಕೇಳ್ಕೊಳ್ತಾ ಇದ್ದೀನಿ. ಕೇವಲ ಸರ್ಕಾರಿ ನೌಕರರಲ್ಲ, ಬೇರೆ ಎಲ್ಲರೂ ಕೂಡ ಖಾದಿ ಬಳಸಬೇಕು ಅಂತ ಅನ್ಸುತ್ತಲ್ವಾ? ಒಂದು ಪೂರ್ತಿ ಎಲ್ಲರೂ, ಅದು ನಮ್ಮ ಖಾದಿನೇ ನಮ್ಮ ದೇಶದ ವಸ್ತ್ರ ಸರ್. ಹಂಗೆ ನೋಡಿದ್ರೆ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಒಂದು ಸಮವಸ್ತ್ರವಾಗಿ ಖಾದಿಯನ್ನು ಉಪಯೋಗ ಮಾಡಿದ್ರು. ಖಾದಿ ನಮ್ಮ ದೇಶದ್ದು. ಬೇರೆ ದೇಶದ ಬಟ್ಟೆಗಳನ್ನು ಬಹಿಷ್ಕಾರ ಮಾಡಿ ಗಾಂಧೀಜಿಯವರಿದ್ದ ಟೈಮ್ನಲ್ಲಿ ಅವದೆಲ್ಲ ವಿದೇಶಿ ವಸ್ತ್ರಗಳನ್ನು ಸುಟ್ಟು ಹಾಕಿದ್ರು. ಸ್ವದೇಶಿ ವಸ್ತ್ರ ಇದು ನಮ್ಮ ಖಾದಿ, ಸ್ವದೇಶಿ ರಾಷ್ಟ್ರೀಯ ವಸ್ತ್ರ. ಇದನ್ನೇ ಉಪಯೋಗ ಮಾಡಬೇಕು. ಮತ್ತು ಈಗ ರಾಜ್ಯ ಸರ್ಕಾರ ನೌಕರರಿಗೆ ಬರೀ ಒಂದ್ ಪ್ಯಾಂಟ್, ಒಂದ್ ಶರ್ಟ್ ಅಥವಾ ಜಾಕೆಟ್ ಈ ತರದ್ದಲ್ಲದೆ ತಮ್ಮ ಮನೆಗೆ ಬೇಕಾಗುವಂತ ಬೆಡ್ಶೀಟ್, ಟಾವೆಲ್, ಲುಂಗಿ ಎಲ್ಲವನ್ನು ನಮ್ಮ ಖಾದಿಯಲ್ಲೇ ಖರೀದಿ ಮಾಡ್ಬೇಕು ಅಂತ, ಅದೇ ರೀತಿ ಸಾರ್ವಜನಿಕರು ಖಾದಿಯನ್ನು ಖರೀದಿ ಮಾಡ್ಬೇಕಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್. ಈಗ ಒಂದಷ್ಟು ಜನ, ನಾನು ಫೋಟೋ ನೋಡ್ತಾ ಇದ್ದೆ, ಅಂದ್ರೆ ಅವರು ಕೂಡ ಉತ್ಸಾಹ ತಂದಿದ್ದಾರೆ ಮತ್ತು ಅವರು ಕೂಡ ಉತ್ತೇಜನ ಕೊಡ್ತಾ ಇದ್ದಾರೆ, ಇಂಟ್ರೆಸ್ಟ್ ಕೂಡ ಇದ್ದಾರೆ, ಆಸಕ್ತಿ ಇದೆ, ಖಾದಿ ಬಟ್ಟೆ ಧರಿಸೋ ಸಂಬಂಧಪಟ್ಟಂತೆ ಆಸಕ್ತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಹುತೇಕ ಸರ್ಕಾರಿ ನೌಕರರು ಆ ಫೋಟೋ ತೆಗೆದು ನಾನು ಖಾದಿ ಬಟ್ಟೆ ಧರಿಸಿದ್ದೀನಿ ಅಂತ ಫೋಟೋ ಹಾಕ್ತಾ ಇದಾರೆ. ನಿಮ್ಗೂ ಕೂಡ ಒಂದಷ್ಟು ಫೋಟೋ ಗಮನಕ್ಕೆ ಬಂದಿರ್ಬೋದು. ಅದ್ರಲ್ಲಿ ಬಹುತೇಕವಾಗಿ ನಿಜವಾದ ಖಾದಿ ಭಂಡಾರದಲ್ಲದೆ ಹೊರಗಡೆ ತೆಗೆದುಕೊಂಡಿರುವಂತದ್ದು ಒಂದಷ್ಟು ಕಾಣಿಸುತ್ತಲ್ವ ಸರ್? ಆ ರೀತಿ ಮೇಲೆ ಫೋಟೋ ನೋಡಿದ್ರೆ ಫೋಟೋ ನೋಡಿದ್ರೆ ಮೇಲ್ನೋಟಕ್ಕೆ ಅವು ಖಾದಿ ಅಲ್ಲ, ಕೆಲವೊಂದು ಖಾದಿ ಇಲ್ಲ ಸರ್. ಅದರಲ್ಲಿ ಖಾದಿ ಬಟ್ಟೆ ಅಲ್ಲ, ಬೇರೆ ಬಟ್ಟೆನ ಖಾದಿ ಟೈಪ್ ಕಾಣುವಂತ ಡೂಪ್ಲಿಕೇಟ್ ಭಂಡಾರಗಳಲ್ಲಿ ಖರೀದಿ ಮಾಡ್ಯಾರ. ಪಾಪ ಅವ್ರಿಗೆ ಗೊತ್ತಿಲ್ಲ ಅದು. ಇನ್ನು ಈಗ ನಮ್ಮ ಖಾದಿ ಮಂಡಳಿಯವರು ಆದಷ್ಟು ಬೇಗ ಅದನ್ನ ವಿವರಗಳು ಎಲ್ಲೆಲ್ಲಿ ಭಂಡಾರಗಳದಾವ ಅನ್ನೋದು ಲಿಂಕ್ ಕಳಿಸ್ತಿ ಬಂದಿದ್ದಾರೆ. ಈಗ ನಾವು ಫಸ್ಟ್ ಸ್ಟೆಪ್ ಆಗಿ DC ಆಫೀಸ್ಗಳಲ್ಲಿ ಮತ್ತು ನಾಳೆ 3 ದಿವಸ ಬ್ಲಾಂಕೆಟ್ ಹಾಲ್, ವಿಧಾನಸೌಧ ಬ್ಲಾಂಕೆಟ್ ಹಾಲ್ ನಲ್ಲಿ ನಾವು ಅದನ್ನ ಅಂಗಡಿ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದೀವಿ. ನಂತರದ ದಿನಗಳಲ್ಲಿ ಎಲ್ಲೆಲ್ಲಿ ನೀವು ಖರೀದಿ ಮಾಡ್ಬೇಕು ಅನ್ನೋದು ಡೀಟೇಲ್ಸ್ ಕೊಡ್ತಾರೆ. ಆ ಪ್ರಕಾರ ಮಾಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್. ಶಿವನ್ ಸರ್, ಈಗ ನಕಲಿ ಖಾದಿ ಸಂಬಂಧಪಟ್ಟಂತೆ ತಮ್ಮ ಗಮನಕ್ಕೂ ಇರುವಂತದ್ದು, ಎಲ್ಲ ಕಡೆ ಆ ರೀತಿ ಗೊತ್ತಾಗ್ತಾ ಇರುವಂತದ್ದು ಖಾದಿ ಅಂಗಡಿಗಳು ಅಥವಾ ನಕಲಿ ಖಾದಿ, ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕಲ್ವಾ? ಕ್ರಮ ಕೈಗೊಳ್ಳಕ್ ಆಗೋದಿಲ್ವಾ? ಕ್ರಮ ಕೈಗೊಳ್ಬೇಕು ಸರ್, ಸರ್ಕಾರಗಳು ಕೈಗೊಳ್ಳಬೇಕು. ಯಾಕಂದ್ರೆ KVIC ಕರ್ನಾಟಕ ರಾಜ್ಯ ಖಾದಿ ಮಂಡಳಿ ಇದೆ, ಖಾದಿ ಗ್ರಾಮೋದ್ಯೋಗ ಆಯೋಗ ಸೆಂಟ್ರಲ್ ಗೌರ್ಮೆಂಟ್ ಇದೆ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟಿಕ್ ಆಫೀಸ್ಗಳಿದಾವ ಪ್ರತಿ ಜಿಲ್ಲೆಯಲ್ಲಿ.
ಅವರು ಮಾಡ್ಬೇಕು ಪ್ರಯತ್ನ, ಅದಕ್ಕೆ ಏನಾದ್ರೂ ಕ್ರಮ ಕೈಗೊಂಡ್ರೆ ಒಳ್ಳೆಯದು. ಕ್ರಮ ಕೈಗೊಳ್ಳಬೇಕು. ಅದು ನಾವು ಮೊದಲಿಂದನೂ ಒತ್ತಾಯ ಮಾಡ್ತಾ ಇದ್ವಿ, ಅದು ಆಗ್ತಾ ಇಲ್ಲ. ಕೆಲವೊಂದು ಜನ ಖಾದಿ ಅಂತ ಅಲ್ಲಿ ಹೆಸರಿದ್ರೆ ಅದು ಡೂಪ್ಲಿಕೇಟ್ ಭಂಡಾರ ಇದ್ರೆ ಬಂದ್ ಮಾಡಬೇಕು. ಅದ್ರ ಬಗ್ಗೆ ಕ್ರಮ ಕೈಗೊಂಡು ಸರ್ಕಾರ ಕ್ರಮ ಕೈಗೊಂಡು ಬಂದ್ ಮಾಡಿಸ್ಬೋದು ಸರ್. ಅದನ್ನ ಮಾಡ್ತಾ ಇಲ್ಲ, ಇನ್ನೂವರೆಗೂ ಆಗ್ತಾ ಇಲ್ಲ ಅದು. ಕಾನೂನಲ್ಲಿ ಅವಕಾಶ ಇದೆಯಲ್ಲ, ಈಗ ನಕಲಿ ಖಾದಿ ಅಂತ ಇದ್ರೆ ಬಂದ್ ಮಾಡ್ಬೇಕು ಮತ್ತೆ ಆ ಸಂಬಂಧಪಟ್ಟ ಕ್ರಮ ಕೈಗೊಳ್ಬೇಕು ಅನ್ನೋದು ಇದೆ ಅಲ್ವಾ? ಇದೆ 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 ಸರ್. KVIC ಗೈಡ್ಲೈನ್ಸ್ ಪ್ರಕಾರ ಮತ್ತು ಖಾದಿ ಮಂಡಳಿ ಗೈಡ್ಲೈನ್ಸ್ ಪ್ರಕಾರ ರಾಜ್ಯ ಸರ್ಕಾರದ ಖಾದಿ ಮಂಡಳಿ ಮತ್ತು ಅಥವಾ ಕೇಂದ್ರ ಸರ್ಕಾರದ KVIC ಇಂದ ಸರ್ಟಿಫೈಡ್ ಆದ ಖಾದಿಗಳನ್ನೇ ಮಾರಬೇಕು. ಖಾದಿ ಅಂತ ಒಂದು ಬ್ರ್ಯಾಂಡ್ ನೇಮ್ ಅನ್ನ ಬೇರೆಯವರು ಪ್ರೈವೇಟ್ ನವರು ಉಪಯೋಗ ಮಾಡಬಾರದು ಅಂತ ಕಾನೂನು ಇದೆ ಸರ್. ಒಂದ್ ವೇಳೆ ಆ ರೀತಿ ಮಾಡಿದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂತನೂ ಇದನ್ನ ಗೈಡ್ಲೈನ್ಸ್ ಇದೆ ಸರ್. ಅದು ಓಕೆ, ಅಂದ್ರೆ ಖಾದಿ ಅಂತ ಬೇರೆಯವರು ಕೂಡ ನಾವು ಬಳಕೆನೆ ಮಾಡಬಾರ್ದು. ಮಾಡಬಾರ್ದು ಮಾರಾಟಕ್ಕೆ. ಓಕೆ ಸರ್, ನೀವು ನೋಡಿದ ಪ್ರಕಾರ ನೀವು ಸಂಚಾರ ಮಾಡ್ತಾ ಇರ್ತೀರಿ, ಎಲ್ಲಾ ಕಡೆ ನೀವು ಸಂಚಾರ ಮಾಡ್ತಾ ಇರ್ತೀರಿ ಮತ್ತು ನಿಮ್ಗೂ ಮಾಹಿತಿ ಬರ್ತಾ ಇರುತ್ತೆ. ಪ್ರತಿ ಜಿಲ್ಲೆಯಲ್ಲೂ ಅಥವಾ ಪ್ರತಿ ಕಡೆ ಕೂಡ ಈ ಖಾದಿ ಹೆಸರಿನಲ್ಲಿ ನಕಲಿ ಖಾದಿ ಮಾರಾಟ ಮಾಡ್ತಾರ ಅಂಗಡಿಗಳು ಬಹುತೇಕ ಇದಾವ? ಇದಾವೆ ಸರ್, ಎಲ್ಲ ಕಡೆ ಇದಾವೆ. ಬೆಂಗಳೂರಲ್ಲಿ ಇದಾವೆ, ಎಲ್ಲಾ ಸಿಟಿಗಳಲ್ಲಿ ಇದಾವೆ. ಎಲ್ಲಾ ಸಿಟಿಗಳಲ್ಲಿ ಅದಾವೆ. ನಿಮ್ ಬೆಂಗಳೂರಲ್ಲಿ ವಿಧಾನಸೌಧದ ಆ ಕಡೆ ಈ ಕಡೆನೇ ಇದಾವೆ. ಎಲ್ಲ ಕಡೆ ಇದಾವೆ. ಓಕೆ, ಇವ ನೀವು ಹುಬ್ಳಿ ಭಾಗದವರು, ಸೊ ಆ ಭಾಗದಲ್ಲಿ ಕೂಡ ಇದಾವಲ್ವಾ? ಇದಾವೆ ಸರ್, ಹುಬ್ಳಿಯಲ್ಲಿ ಇದಾವೆ. ಎಲ್ಲಾ ಕಡೆ ನಾವೆಲ್ಲ ಇಲ್ಲೇ ಹುಬ್ಳಿಯಲ್ಲಿ ಒಂದು KVIC ಡಿವಿಷನಲ್ ಆಫೀಸ್ ಇದೆ ಮತ್ತು ಧಾರವಾಡ ಜಿಲ್ಲೆಯಲ್ಲಿ ಖಾದಿ ಬೋರ್ಡಿನ ಡಿಸ್ಟಿಕ್ ಆಫೀಸ್ ಇದೆ. ನಾವು ಅವ್ರಿಗೆಲ್ಲ ಹೇಳಿದೀವಿ, ಏನ್ ಕ್ರಮ ಕೈಗೊಳ್ತಾ ಇಲ್ಲ ಅವರು ಯಾರು. ಅದನ್ನ ಸ್ವಲ್ಪ ಲಕ್ಷ್ಯ ಕೊಟ್ಟು ಈಗ ಒಂದ್ಸರಿ ಟಾಸ್ಕ್ ಫೋರ್ಸ್ ತರ ಮಾಡಿ ಹೋಗ್ಬಿಟ್ಟು ಎಲ್ಲ ಮುಚ್ಚಿಸ್ಬೇಕಲ್ವಾ? ಮಾಡ್ಬೋದು ಸರ್, ಮಾಡ್ಬೇಕು. ಮಾಡಿದ್ರೆ ಒಳ್ಳೇದಾಗತ್ತೆ. ಓಕೆ, ಯಾಕೆ ಮಾಡ್ತಾ ಇಲ್ಲ? ಅಧಿಕಾರಿ ಇಲ್ವಾ ಅಂತನಾ ಅಥವಾ ಸುಮ್ಮನೆ ಬೇಜವಾಬ್ದಾರಿ ಅಂತನಾ? ಯಾಕೆ? ಅದು ಒಂಥರ ಬೇಜವಾಬ್ದಾರಿ ಸರ್. ಇನ್ನೊಂದೇನು, ಅವರು ನಾವು ಸರ್ಟಿಫೈಡ್ ಅಲ್ಲ, ನಾವು ಪ್ರೈವೇಟ್ನಾಗ ಖಾದಿ ಬಟ್ಟೆ ವ್ಯಾಪಾರಕ್ಕೆ ಅಂತ ಲೈಸೆನ್ಸ್ ತಗೊಂಡಿರ್ತಾರೆ ಅವರು. ಆದ್ರೆ ಖಾದಿ ಅಂತ ಬೋರ್ಡ್ ಹಾಕ್ತಾರೆ. ಬರೀ ಬಟ್ಟೆ ವ್ಯಾಪಾರಕ್ಕೆ ಅಂತ ತಗೊಂಡು ಖಾದಿ ಅಂತ ಬೋರ್ಡ್ ಹಾಕ್ತಾರೆ. ಅದು ತಪ್ಪು. ಅದನ್ನ ರೂಲ್ಸ್ ಅದನ್ನ ತಗೋಬಹುದು, ಆಕ್ಷನ್ ತಗೋಬಹುದು ಇವರು. ಅಂದ್ರೆ ನೀವ್ ಹೇಳೋ ಪ್ರಕಾರ ಈಗ ಪ್ರತಿ ತಾಲೂಕು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಈ ಖಾದಿಯನ್ ಬೋರ್ಡ್ ಹಾಕಿ ಅದು ಎಲ್ಲವೂ ಕೂಡ ನಕಲಿ ಬಹುತೇಕ ಇರುತ್ತೆ. ಅವೆಲ್ಲವೂ ಕೂಡ ನಿಮ್ ನಕಲಿನೇ? ನಕಲಿ ಇದಾವೆ ಸರ್, ಸಾಕಷ್ಟು ನಕಲಿ ಇದಾವೆ. ಅದಕ್ಕೊಂದು ಟಾಸ್ಕ್ ಫೋರ್ಸ್ ಮಾಡಿ ನಮ್ಮ ಸಂಘ ಸಂಸ್ಥೆ ಇನ್ಸ್ಟಿಟ್ಯೂಟ್ ಅವ್ರನ್ನೂ ಇನ್ವಾಲ್ವ್ ಮಾಡಿಕೊಂಡು ಎಲ್ಲೆಲ್ಲಿದಾವೆ ಏನು ಮಾಹಿತಿ ಕೊಡ್ರಿ ಅಂದ್ರೆ ನಾವೆಲ್ಲ ಸಂಘ ಸಂಸ್ಥೆಯವರು ಕೊಡ್ಲಿಕ್ಕೆ ತಯಾರಿದ್ದಾರೆ. ಆದ್ರೆ ಅವರು ಸರ್ಕಾರದಿಂದ ಒಂದೊಂದು ಗಟ್ಟಿ ನಿಲುವು ಬೇಕಿಷ್ಟೇ. ಓಕೆ, ಅದೇನ್ ದೊಡ್ಡ ವಿಚಾರ ಏನಲ್ಲ. ನಿಮ್ಗೆ ಹೋಗಿ ಇದು ಖಾದಿ ಅಂತ ಇಟ್ಟಿದ್ರೆ ಇದು ಖಾದಿ ಎಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ಟೆಸ್ಟ್ ಮಾಡಿ ಬೋರ್ಡ್ ತೆಗಿಸ್ಬಿಟ್ಟು ಬಂದ್ರೆ ಅದು ನಿಮ್ಗೆ ತುಂಬಾ ಸುಲಭ ಕೆಲಸ, ದೊಡ್ಡ ಕೆಲಸ ಏನಲ್ಲ ಅದು. ದೊಡ್ಡ ಕೆಲಸ ಏನಲ್ಲ ಸರ್. ಅವ್ರು ಏನ್ ಲೈಸೆನ್ಸ್ ತಗೊಂಡಿರ್ತಾರೆ ಕಾರ್ಪೊರೇಷನ್ ಅಲ್ಲಿ, ಅದು ಅಥವಾ ಮಾರಾಟದ ಸಲುವಾಗಿ ಆ ಲೈಸೆನ್ಸ್ ಪ್ರಕಾರ ಅವ್ರು ಮಾರಾಟ ಮಾಡಿದ್ರು ಓಕೆ. ಖಾದಿ ಅಂತ ಬೋರ್ಡ್ ಹಾಕ್ಬೇಡ್ರಿ ಅಂದ್ರೂ ನಡೆಯುತ್ತೆ. ಇವ್ರು ಮಾಡೋದಲ್ಲ ಅದನ್ನ. ಓಕೆ ಸರ್, ಈಗ ಈ ಜಿಲ್ಲೆಗಳಲ್ಲಿ ಖಾದಿ ಅಂತ ಹಾಕಿರ್ತಾರಲ್ಲ, ಅಲ್ಲಿ 100% ಪ್ಯೂರ್ ಖಾದಿ ಇರೋದೇ ಇಲ್ವಾ? ಮಾರಾಟ ಮಾಡೋದಿಲ್ವಾ ಅಲ್ಲಿ? ಇಲ್ಲ ಸರ್, ಅವ್ರು ಸರ್ಟಿಫೈಡ್ ಇಲ್ಲದ ಭಂಡಾರಗಳಲ್ಲಿ ಅದು ಜುನೂನ್ ಖಾದಿ ಇರೋದೇ ಇಲ್ಲ ಸರ್. ಓಕೆ, ಮಿಕ್ಸ್ ಮಾಡ್ತಾರೆ. ಹೌದು ಸರ್. ಓಕೆ, ಇವಾಗ ಈ ಮೂಲಕ ಏನಾದ್ರು ಸರ್ಕಾರಕ್ಕೆ ಪತ್ರ ಬರೆಯುವಂತದ್ದು ಅಥವಾ ಏನಾದ್ರು ಮಾಡ್ತೀರಾ ಸರ್? ಮತ್ತೆ ಏನಾದ್ರು ನೀವು ಮುಖಂಡರ ಜೊತೆ ಮಾತಾಡುವಂತದ್ದು ಅಥವಾ? ಅದ್ರ ಬಗ್ಗೆ ಎಲ್ಲ ಪ್ರತಿಭಟನೆ ಮಾಡಿದೀವಿ, ಅದನ್ನೆಲ್ಲ ಇದು ಲೆಟರ್ ಕಳಿಸಿದೀವಿ ಮೊದಲಿಂದ. ಅದು ಹಂಗೆ ನಡೆದಿದೆ. ಇದು ಏನ್ ಆಗ್ತಾ ಇಲ್ಲ ಸರ್. ಅದು ಇನ್ನೂ ಮಾಡ್ಬೇಕು, ಅದನ್ನ ಪ್ರಯತ್ನ ಇನ್ನೂ ಮಾಡ್ತೀವಿ ನಾವು. ಓಕೆ, ಇವಾಗ ನಾಳೆ ನಿಮ್ಮ ಅಂದ್ರೆ ಶಿವಾನಂದರು ಬನ್ನಿ ತೋರಿಸಿ ಅಂತ ಅಂದ್ಬಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಅಥವಾ ಪ್ರತಿ ತರ ಜಿಲ್ಲೆಗಳು ಹೇಳಿದ್ರೆ ನಕಲಿ ಯಾವ್ದಿದೆ ತೋರ್ಸಕ್ ರೆಡಿ ಇದ್ದೀರಿ ನೀವು? ತೋರಿಸ್ತಾ ಇದೀವಲ್ಲ, ನಮ್ಮ ಸಂಘ ಸಂಸ್ಥೆಯವರು ಎಲ್ಲ ಪ್ರತಿ ತಾಲೂಕಿನಲ್ಲಿ ಇದಾವೆ, ನಮ್ಮನ್ನು ಅದಾವೆ, ಡೂಪ್ಲಿಕೇಟ್ನು ಇದಾವೆ, ತೋರಿಸ್ತೀವಲ್ಲ, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಅವರೇ ನಮ್ ಖಾದಿ KVIC ಅವರು ಖಾದಿ ಬೋರ್ಡ್ನವರು ಆ ಭಂಡಾರದಲ್ಲಿ ಹೋದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಬಟ್ಟೆ ಯಾವುದು ಏನು ಹೌದು ಅಲ್ಲ ಅಂತ. ಸರ್ಟಿಫಿಕೇಟ್ ಕೊಡಪ್ಪ ನಿಮ್ದು ಖಾದಿದು ಅಂದ್ರೆ ಸಿಕ್ಕೊಂಡ್ಬೀಳ್ತಾರೆ ಅವ್ರು, ಇಷ್ಟೇ. ಅಂದಾಜ್ ಎಷ್ಟು ಅಂಗಡಿ ಇದೆ ಸರ್? ನಿಮ್ಮ ಮಾಹಿತಿ ಏನಾದ್ರು ಇದೆಯಾ ಟೋಟಲ್ ಆಗಿ? ಹೆಂಗ್ ಸರ್ ಈ ನಕಲಿ ಖಾದಿ ಮಾರಾಟ ಮಾಡ್ತಾರಂತ ಅಂಗಡಿ ಅಂದಾಜ್ ಎಷ್ಟಿದೆ ಅಂತ ಇದೆಯಾ? ಮಾಹಿತಿ ಇದೆಯಾ? ಅಂದಾಜ್ ಗೊತ್ತಿದ್ಯಾ? ಮಾಹಿತಿ ಇಲ್ಲ ಸರ್, ಮಾಹಿತಿ ಪೂರ್ತಿ ಇಲ್ಲ. ಇಲ್ಲೇ ನಮ್ಮ ಹುಬ್ಳಿಯಲ್ಲಿ ಒಂದು 8-10 ಅಂಗಡಿಗಳಿದಾವೆ. ಬೆಂಗಳೂರು ಅಂತ ಅಂದ್ರೆ ನೀವು ಪ್ರತಿ ಜಿಲ್ಲೆಯಲ್ಲಂತೂ ಇದ್ದೇ ಇರುವುದೇ ಅಂಗಡಿಗಳು, ನಕಲಿ ಅಂಗಡಿಗಳು? ಪ್ರತಿ ತಾಲೂಕಾ ಪ್ಲೇಸ್ ನಲ್ಲಿ ಇದೆ, ಜಿಲ್ಲೆಗಳಲ್ಲಿ ಇದಾವೆ ಸರ್.
ಓಕೆ. ತುಂಬಾ ಓಕೆ. ಧನ್ಯವಾದ ಶಿವಾನಂದ್ ಸರ್ ಮಾತಾಡಿದಕ್ಕೆ. ಅಂದ್ರೆ ಶಿವಾನಂದ್ ಸರ್ ಹೇಳ್ತಾ ಇರುವಂತದ್ದು ಖಾದಿ ಸಂಬಂಧಪಟ್ಟಂತೆ ಬಹುತೇಕ ಜನರಿಗೆ ಅರಿವಿರೋದಿಲ್ಲ. ಆ ಈ ಸಂಬಂಧಪಟ್ಟಂತೆ ಈಗ ಬೇರೆಯವರು ಸರ್ಕಾರ ಆದೇಶ ಮಾಡಿರುವಂತದ್ದು ಖಾದಿ ಉದ್ಯಮವನ್ನ ಉತ್ತೇಜನ ಮಾಡುವ ನಿಟ್ಟಿನಲ್ಲಿ, ಖಾದಿಯನ್ನ ಉತ್ತೇಜನ ಕೊಡುವಂತ ನಿಟ್ಟಿನಲ್ಲಿ ಪ್ರತಿ ಸರ್ಕಾರಿ ನೌಕರರು ಖಾದಿ ಬಟ್ಟೆಯನ್ನು ಧರಿಸಬೇಕು ಅಂತ ಆದೇಶ ಮಾಡಿರುವಂತದ್ದು. ಅದ್ರ ಉದ್ದೇಶ ಬಹಳ ಸ್ಪಷ್ಟ ಇಷ್ಟೇ: ಖಾದಿಯನ್ನು ಉತ್ತೇಜನ ಮಾಡಬೇಕು. ಈ ಮೂಲಕ ಖಾದಿ ಉದ್ಯೋಗದಲ್ಲಿ ತೊಡಗಿರುವಂತ ನೌಕರರು ಕೂಡ ಅದು ಅನುಕೂಲ ಆಗುತ್ತೆ. ಮತ್ತು ಇದು ನಮ್ಮ ಒಂದು ಹೆಮ್ಮೆ ಖಾದಿ ಅನ್ನುವಂಥದ್ದು. ಆದ್ರೆ ಬಹುತೇಕ ಜನರಿಗೆ ಗೊತ್ತಿಲ್ಲ. ಅಂಗಡಿ ಹೊರಗಡೆ ಹೋದಂತ ಸಂದರ್ಭದಲ್ಲಿ ಖಾದಿ ಅಂತ ಹಾಕಿರ್ತಾರೆ, ಅದು ನಕಲಿ ಖಾದಿ ಇರುತ್ತೆ, ಅಂತ ಅಂಗಡಿಗಳಲ್ಲಿ ಕೊಂಡ್ಕೊಳ್ತಾರೆ. ಇದು ತಪ್ಪಬೇಕು ಮತ್ತು ನಕಲಿ ಖಾದಿ ಅಂಗಡಿಗಳನ್ನ ಮುಚ್ಚಿಸ್ಬೇಕು ಅಂತ ಶಿವಾನಂದ್ ಸರ್ ಹೇಳ್ತಾ ಇರುವಂತದ್ದು. ಸರ್, ತುಂಬಾ ಧನ್ಯವಾದ ಮಾತಾಡೋದಕ್ಕೆ. ಓಕೆ ಸರ್, ನಮಸ್ಕಾರ, ಧನ್ಯವಾದಗಳು ಸರ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.